ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಎಲ್ಲಿದ್ದೀವಿ ಅಂತಂದರೆ ನಾವು ರಾಮನಗರ ಘಾಟಲ್ಲಪ್ಪ, ಇದು ರಾಮನಗರ ಘಾಟಲ್ಲಿದ್ದೀವಿ. ಬೇಸಿಕ್ಲಿ ನಾವು ಇವಾಗ ಬೆಳಗಾಂ ಕಡೆಗೆ ಎಕ್ಸಿಟ್ ಆಗ್ತೀವಿ ಗೊತ್ತಾ. ಈ ಲೋಂಡಾ ಪೋಂಡಾ ಅದೆಲ್ಲ ಮುಗಿಸಿದ್ಮೇಲೆ ರಾಮನಗರ ಘಾಟು. ಸೊ ಬೇಸಿಕ್ಲಿ ಈ ರಾಮನಗರ ಘಾಟ್ ಅಂತಲೇ ಅಲ್ಲ ನಾನು ಹೇಳೋದು, ಎಲ್ಲೇ ನೀವು ತೊಗೊಂಡು ಹೋದ್ರೂ ಅಷ್ಟೇ ರಾಮನಗರ ಘಾಟು, ಕಾರವಾರ ಅರಂಬೋಲ್ ಘಾಟು, ಇದೆಲ್ಲ ಕಡೆ ಚೆಕ್ ಪೋಸ್ಟ್ ಇದೆ. 3 ಕಡೆ ಚೆಕ್ ಪೋಸ್ಟ್ ಇದೆ ಕರ್ನಾಟಕಕ್ಕೆ ಸೇರೋಂಥದ್ದು. ಸೊ ಏನಾಗ್ತಿದೆ ಅಂತಂದರೆ ಜಸ್ಟ್ ಇವಾಗ ತಾನೆ ಅಲ್ಲಿದೆ ನೋಡಿ, ನನ್ನ ಕಾರ್ ನೋಡಿದ್ರಲ್ಲ. ಸೊ ಇವಾಗ ಇನ್ನೇನು ಕಾರ್ ನೋಡಿದ್ರಲ್ಲ, ಕಾರಲ್ಲಿ ಆ್ಯಕ್ಚುಲಿ ನಾವು ಡ್ರಿಂಕ್ಸ್ ಏನು ತೊಗೊಂಡು ಬಂದಿಲ್ಲ ಗೋವಾದಿಂದ. ನಮಗೆ ಒಂದೇನೋ ರಿಕ್ವೆಸ್ಟ್ ಇತ್ತು, ಒಂದು ದುಷ್ಯಂತ್ ಅವರಿಗೆ ಬೇಕಾಗಿತ್ತು ಒಂದು ಕ್ಯಾಬು, ಆಮೇಲೆ ನನಗೆ ಒಂದು ಗೋವಾ ಫೆನ್ನಿ ಬೇಕಾಗಿತ್ತು. ಇದು ಓಕೆನಾ? ಸೊ ಏನಾಯಿತು ಅಂತಂದರೆ ತೊಗೊಂಡು ಬಂದ್ವಿ ನಾವು. 2 ಬಾಟ್ಲೆಲ್ಲ ಬಿಡ್ತಾರೆ. ಕ್ಯಾಬು ಬೇಸಿಕ್ಲಿ ಗೋವಾ ಡ್ರಿಂಕು, ಆಮೇಲೆ ಫೆನ್ನಿ ಅಂತೂ ಗೋವಾನೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಏನು 200-300 ರುಪೀಸ್ ಫೆನ್ನಿ, ಆಮೇಲೆ 800 ರುಪೀಸ್ ಬಂದು ಕ್ಯಾಬು 850. ಎರಡೂ ಬಿಡಲಿಲ್ಲ, ಏನು ಮಾಡಿದ್ರು ಬಿಡಲಿಲ್ಲ. ಅವ್ರು ಆ್ಯಕ್ಚುಲಿ ಪೊಲೀಸವ್ರು ಹೇಳಿದ್ದೇನಂತಂದರೆ, ಯಾವುದೇ ಕಾರಣಕ್ಕೂ ನೀವು ಏನೇ ಪಾಸು, ಕೆಲವ್ರು ಹೇಳ್ತಾರೆ MRP ಗೋವಾದಲ್ಲಿ ನಿಮಗೆ ಪಾಸ್ ಬರ್ಕೊಡ್ತೀವಿ ಆರಾಮಾಗಿ ತೊಗೊಂಡೋಗ್ಬೋದು ಅಂತ, ಅವೆಲ್ಲ ಸುಳ್ಳು. ರಿಯಾಲಿಟಿ ನಾನು ಹೇಳ್ತೀನಲ್ಲ, ಇವಾಗ 2 ಬಾಟ್ಲು ಕಳ್ಕೊಂಡಿದ್ದೀವಿ. ಹೌದು, 2 ಬಾಟ್ಲು. ಆ ಬೇಜಾರಲ್ಲೇ ಇವಾಗ ನಾವು ಮ್ಯಾಗಿ ತಿಂತಾಯಿದ್ದೀವಿ. ಸೊ ಹಾಗಾಗಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ನಿಮಗೆ ಏನೋ ಪರ್ಮಿಟ್ ಇದ್ದರೆ ಬಿಡ್ತಾರೆ, ಅವೆಲ್ಲ ಸೀನೇ ಇಲ್ಲ. ಯಾವ ಪರ್ಮಿಟ್ ಇದ್ರೂ ಬಿಡಲ್ಲ. ಆಮೇಲೆ ನಿಮಗೆ 2 ಬಾಟ್ಲು ಪರ್ ಹೆಡ್ ಲಿಮಿಟ್ ಅಂತಂತಾರೆ. ಏನ್ರು ಅವ್ರು ಸೇಲ್ಸಿಗೋಸ್ಕರ ಹೇಳ್ತಾರೆ. ನೀವೇನು ಮತ್ತೆ ವಾಪಸ್ ಹೋಗ್ತೀರಾ ಇಷ್ಟು ದೂರ, ನೆಕ್ಸ್ಟ್ ಟೈಮ್ ಯಾವಾಗ ಹೋದಾಗ ಮಾತಾಡಿದಾಗ ಇತ್ತು ಕಾನೇರೆ ಅಂತ ಅಂದ್ಬಿಡ್ತಾರೆ ಅಷ್ಟೇ, ಅಲ್ಲಿಗೆ ಮುಗೀತು ಮ್ಯಾಟ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳೋದಿಷ್ಟೇ, ದಯವಿಟ್ಟು ನೀವೇನಾದರೂ ಗೋವಾದಿಂದ ಲಿಕ್ಕರ್ ತೊಗೊಂಬರ್ತೀನಿ ಅಂತಂದರೆ ಒಂದು ಆಪ್ಷನ್ ಇದೆ, ಫ್ಲೈಟಲ್ಲಿ ತೊಗೊಂಬರ್ಬೋದು. ಫ್ಲೈಟಲ್ಲಿ 5 ಲೀಟರ್ಸ್ ತೊಗೊಂಬರ್ಬೋದು. ಅದು ಯಾವ ಥರ ಅಂತಂದರೆ, ನೆಕ್ಸ್ಟ್ ಒಂದು ವೀಡಿಯೋ ಹಾಕ್ತೀನಿ ನಾನು, ಆವಾಗ ನೀವು ನೋಡ್ಕೊಳ್ಳಿ. ನಾನೇ ತೊಗೊಂಡಿರೋದೊಂದು ವೀಡಿಯೋ ಹಾಕಿದ್ದೀನಿ ನಾನು, ಯಾವ ಥರ ಪ್ಯಾಕ್ ಮಾಡ್ಕೊಬೋದು, ಯಾವ ಥರ ತೊಗೊಂಬರ್ಬೋದು ಅಂತ. 5 ಲೀಟರ್ಸು ನಿಮಗೆ ಏರ್ಪೋರ್ಟ್ ಮುಖಾಂತರ ತೊಗೊಂಡು ಹೋಗಿ ಬಿಡ್ತಾರೆ. ಅದರಲ್ಲೂ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದು ಯಾವ ಥರ ಸ್ಕ್ಯಾನಿಂಗ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು. ಬಟ್ ನೀವು ಬೈ ರೋಡ್ ತೊಗೊಂಬರ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಬಾಟ್ಲೂ ಬಿಡಲ್ಲ. ಏನು ಬಿಟ್ರೆ ಇವಾಗ ಇಡೀ ಕಾರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಸ್ಟೆಪ್ನಿ ಹತ್ರ ಇಡ್ತೀನಿ, ಬಾನೆಟ್ ಹತ್ರ ಇಡ್ತೀನಿ, ಅವೆಲ್ಲ ಸೀನೇ ಇಲ್ಲ. ಎಲ್ಲದನ್ನು ತೆಗೆದು ಚೆಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಕ್ಲಾಸಾಗಿ ಚೆಕ್ ಮಾಡಿದ್ರೆ ಏನ್ರು ಎಷ್ಟು ಗಾಡಿಗಳು ನೋಡಿ. ಆಮೇಲೆ ಸಿಕ್ಕಾಪಟ್ಟೆ ಗಾಡಿ, ಆಲ್ಮೋಸ್ಟ್ ಅಲ್ಲೊಂದು 20-25 ಗಾಡಿಗಳು ಕ್ಯೂವಲ್ಲಿ ನಿಂತ್ಕೊಂಡ್ರು ಬಿಡಲ್ಲ. ಸೊ ದಯವಿಟ್ಟು ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಮಗಾಗಿರೋದು ನ್ಯಾಯ ಅಂತಲೇ ಹೇಳಬೇಕಿಲ್ಲ, ಅನ್ಯಾಯ ಅಲ್ಲ, ನ್ಯಾಯನೇ. ನಮಗಾಗಿರೋದು ನ್ಯಾಯನೇ ಅಲ್ಲ, ನಮಗಾಗಿರೋದು ಲಾಸ್ಟು ಬರ್ತದೆ ಅಂತ. ಹಾಗಾಗಿ 2 ಬಾಟ್ಲು ಕಳ್ಕೊಂಡಿರೋ ದುಃಖದಲ್ಲಿ ನಾವು ಇವಾಗ ಮ್ಯಾಗಿ ತಿನ್ಕೊಂಡು ನಮ್ಮ ಜರ್ನಿನ ಸಾಗಿಸ್ತಾ ಇದ್ದೀವಿ ಅಷ್ಟೇ. ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ 2 ಬಾಟ್ಲು ಪರ್ ಹೆಡ್ ಲಿಮಿಟ್ಟು. ಆಮೇಲೆ ಏನು ಶಾಪ್ನವ್ರು ಹೇಳೋದು ಏನು ನಂಬಕ್ಕೆ ಹೋಗ್ಬಾರ್ದು ಅಷ್ಟೇ. ಶಾಪ್ ಅವರು ಸೇಲ್ಸಿಗೋಸ್ಕರ ಏನು ಬೇಕಾದ್ರೆ ಹೇಳ್ತಾರೆ. ಯಾಕೆಂದರೆ ನೀವೇ ನೋಡ್ಬೋದು, ಗಲ್ಲಿಯಲ್ಲೂ ಕಾಂಪಿಟೇಷನ್ನು, ಒಂದೊಂದು ಹೆಜ್ಜೆನೂ ಬಿಡ ಕಾಂಪೌಂಡಿಗೆ ಅಂಟಿಸ್ಕೊಂಡಿರುತ್ತೆ 2 ಅಂಗಡಿಗಳು. ಸೊ ದಯವಿಟ್ಟು ಅದನ್ನೆಲ್ಲ ಅವ್ರು ಹೇಳೋಂಥದ್ದನ್ನು ಕೇಳಕ್ಕೆ ಹೋಗ್ಬಿಡಿ. ಯಾವುದೂ ಆ ಥರ ರೂಲ್ಸೇ ಇಲ್ಲ. ಬೇಸಿಕ್ಲಿ ನೀವು ಆನ್ ರೋಡ್ ತೊಗೊಂಬರೋಂಗಿಲ್ಲ, ಫ್ಲೈಟಲ್ಲಿ ನೀವು ತೊಗೊಂಬರ್ಬೋದು, ನಾಟ್ ಅನ್ ಇಶ್ಯೂ. ಕೇಳ್ಕೊಂತಂದ್ರೆ ದುಡ್ಡು ಲಾಸ್, ಕೇಳ್ಕೊಂತಂದ್ರೆ ಲಾಸ್ ಅವರಿಗೆ. ಹೌದು. ಸೊ ಇದೊಂದು ನಮ್ಮ ಸ್ನೇಹಿತರಾದವರು ಯಾರ್ಯಾರು ತೊಗೊಂಬರ್ತಾರೆ ಗೋವಾದಿಂದ, ತೊಗೊಂಬರಕ್ಕೆ ಹೋಗ್ಬಿಡಿ ಬೈ ರೋಡ್. ಬರೋಂಗಿದ್ರೆ ಫ್ಲೈಟಲ್ಲಿ ತೊಗೊಂಬಂದ್ಬಿಡಿ. 5 ಲೀಟ್ರ್ ತನಕ ತೊಗೊಂಬರ್ಬೋದು, ನೋ ಇಶ್ಯೂಸ್. ಪರ್ ಪರ್ಸನ್ 5 ಲೀಟ್ರು. 2-3 ಜನ ಹೋದರೆ 15 ಲೀಟ್ರ್ ತೊಗೊಂಬರ್ಬೋದು, ಏನು ಇಶ್ಯೂಸ್ ಇಲ್ಲ. ಸೊ ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾವಿವಾಗ 9 ಕಾಲ ಆಯಿತು. ನಾವಿವಾಗ ರಾಮನಗರ ಘಾಟಲ್ಲಿದ್ದೀವಿ. ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀವಿ ಬೇಸಿಕ್ಲಿ. ಅಲ್ಲಿಂದ ನೆಕ್ಸ್ಟು ಬೆಂಗಳೂರಿಗೆ ಹೋಗ್ತೀವಿ ಅಷ್ಟೇ. ಇದೊಂದು ಇಂಪಾರ್ಟೆಂಟ್ ಇಶ್ಯೂ ಅಲ್ಲ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ಪಾಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಹಾಗಾಗಿ ವ್ಲಾಗ್ ಮಾಡಿದೆ ಸ್ನೇಹಿತರೆ. ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ, ಹಂಬಲ್ ರಿಕ್ವೆಸ್ಟ್. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡಲಸ್. ಥ್ಯಾಂಕ್ ಯು.